ಒಂದು ಊರಿನಲ್ಲಿ ಒಂದು ಸ್ಪರ್ಧೆ ನಡೆಯಿತು. ಅದರಲ್ಲಿ ಒಂದು ಎತ್ತನ್ನು ಎತ್ತಿ ತೋರಿಸಬೇಕಿತ್ತು. 10 ಜನ ಯತ್ನಿಸಿದರೂ ಯಾರೂ ಅದನ್ನು ಎತ್ತಲು ಸಾಧ್ಯವಾಗಲಿಲ್ಲ. 100ಕ್ಕೂ ಹೆಚ್ಚು ಕೆಜಿ ತೂಕವಿರುವ ಆ ಎತ್ತು ತುಂಬಾ ಭಾರವಾಗಿತ್ತು. ದೊಡ್ಡ ದೊಡ್ಡ ಕುಸ್ತಿಪಟುಗಳು, ಬಲಾಢ್ಯರು, ಮಲ್ಲರು ಪ್ರಯತ್ನಿಸಿ ಸೋತರು. ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ಸಾಮಾನ್ಯ ರೈತ ಬಂದ. ಅವನು ನೋಡಲು ಚಿಕ್ಕವನಾಗಿದ್ದ, ಸ್ನಾಯುಗಳಿಂದ ಕೂಡಿರಲಿಲ್ಲ. ಆದರೆ ಅವನು ಆ ಎತ್ತಿನ ಹತ್ತಿರ ಬಂದು ಸುಲಭವಾಗಿ ಅದನ್ನು ಎತ್ತಿ 4 ಸುತ್ತು ತಿರುಗಿಸಿ ಇಳಿಸಿದ. ನೋಡುತ್ತಿದ್ದ ಎಲ್ಲರೂ ಚಕಿತರಾದರು. ಸ್ಪರ್ಧೆಯನ್ನು ಆಯೋಜಿಸಿದ್ದವರು ಅವನನ್ನು ಕೇಳಿದರು, ಯಾರಿಂದಲೂ ಆಗದಿದ್ದ ಕೆಲಸ ನಿನಗೆ ಹೇಗೆ ಸಾಧ್ಯವಾಯಿತು? ರೈತನು ಹೇಳಿದನು, ಏನಿಲ್ಲ, ಇದು ನನ್ನ ಕೊಟ್ಟಿಗೆಯಲ್ಲಿ ಬೆಳೆದ ಎತ್ತು. ಇದು ಹುಟ್ಟಿದ ಮೊದಲ ದಿನದಿಂದಲೇ ನಾನು ಪ್ರತಿದಿನ ಇದನ್ನು ಎತ್ತಿ ಆಡಿಸುತ್ತಿದ್ದೆ. ಪ್ರತಿದಿನ ಎತ್ತುತ್ತಿರುವಾಗ ಇದು ಬೆಳೆಯುತ್ತಿದೆ ಎಂದು ನನಗೆ ಗೊತ್ತಾಗುತ್ತಿರಲಿಲ್ಲ. ಅದನ್ನು ಭಾರವಾಗಿ ಭಾವಿಸುತ್ತಿರಲಿಲ್ಲ. ಅಭ್ಯಾಸದಿಂದಾಗಿ ಇದು ಸುಲಭವಾಗಿತ್ತು. ನಾವು ಹಾಗೆ ಯಾವುದೇ ಕೆಲಸವನ್ನು ಮಾಡಲು ನಮಗೆ ಕಷ್ಟವಾಗುತ್ತಿದೆ ಎಂದರೆ ಅದನ್ನು ಪ್ರತಿದಿನ ಸ್ವಲ್ಪ ಸ್ವಲ್ಪ ಮಾಡಿ ಅಭ್ಯಾಸ ಮಾಡಿದರೆ ಯಾವುದೇ ಕೆಲಸವೂ ಸುಲಭವಾಗುತ್ತದೆ. ಇದನ್ನು ಕೇಳಿದ ಸ್ಪರ್ಧೆಯ ಅಧಿಕಾರಿಗಳು ರೈತನಿಗೆ ಬಹುಮಾನ ನೀಡಿ ಗೌರವಿಸಿದರು. ನೀವು ಯಾವುದೇ ಗುರಿಯನ್ನು ಸಾಧಿಸಲು ಬಯಸಿದರೆ ಅದನ್ನು ಪ್ರತಿದಿನ ಸ್ವಲ್ಪ ಸ್ವಲ್ಪ ಮಾಡಿ. ಅಭ್ಯಾಸದಿಂದ ಯಾವುದೇ ಗುರಿಯನ್ನು ಸಾಧಿಸಬಹುದು. ಇದು ಒಂದು ಸಾಮಾನ್ಯ ಸತ್ಯ. ಇದನ್ನು ನೆನಪಿಟ್ಟುಕೊಳ್ಳಿ ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ಮುಂದುವರಿಯಿರಿ.